ನಾನು ನಿಮಗೆ ತೋರಿಸ್ಕೊಡ್ತಿರೋ ಮೊದಲನೇ ವಿಡಿಯೋ ಅಂದರೆ ರಸ ಮಾಡುವಂಥದ್ದು. ಅಂದರೆ ತಿಳಿ ಸಾರು ಅಂತಲೂ ಕರೀತಾರೆ, ಇಲ್ಲ ಅಂದರೆ ಬೇಳೆಕಟ್ಟು ಸಾರು ಅಂತನಾದರೂ ಕರೀತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು: ಕರಿಬೇವು, ಒಣಮೆಣ್ಸಿನ್ಕಾಯಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಬೆಳ್ಳುಳ್ಳಿ. ಅಷ್ಟೇ ಅಲ್ಲದೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಸಾಸಿವೆ, ಸ್ವಲ್ಪ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ, ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ 1-2 ಟೀ ಸ್ಪೂನಷ್ಟು ಹಾಕಿ ಅದಕ್ಕೆ ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಸಾಸಿವೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆ 1-2 ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ 1-2 ನಿಮಿಷ ಫ್ರೈ ಮಾಡಿದ ನಂತರ ಹಾಗೆ ಸ್ವಲ್ಪ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸು ಮತ್ತು ಜೀರಿಗೆ ಪುಡಿಗಳನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಅಷ್ಟೇ ಅಲ್ಲದಂತೆ ಸ್ವಲ್ಪ ಅರಿಶಿಣದ ಪುಡಿ. ಇದು ನಾನು ಹೇಳ್ಕೊಡ್ತಿರೋಂಥ ರೆಸಿಪಿ ಬೇಳೆ ರಸಮ್ ಅಂತ ಕರೀತಾರೆ. ಇದು 1-2-3 ಮಂದಿಗಾಗುತ್ತೆ. ಸ್ವಲ್ಪ ಹೀಗೆ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಕಟ್ಟನ್ನು ಅದರ ಒಳಗಡೆ ಹಾಕಬೇಕು. ಹಾಗೆ ಆ ಸಾಂಬಾರಿಗೆ ತಕ್ಕ ಹಾಗೆ ಸ್ವಲ್ಪ ನೀರು ಸಮತಟ್ಟಾಗಿ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಅಪ್ಲೋಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಆಗೋವರೆಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಬಿಡೋಣ. ಹಾಗೆ ಮೊದಲನೇ ಬಾರಿ ನಾನು ಹೇಳ್ದಾಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಇರಲಿ, ಆಪ್ಷನಲ್ ಅದು. ಇದ್ದರೆ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಅದ್ರ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಷ್ಟೇ ಅಲ್ಲ, ಹೀಗೆ ಮಳ್ತಿದೆ ನೋಡಿ, ಹಾಗೆ ಕುದೀತಿರೋದು ಕಾಣಿಸ್ತಿದೆಯಾ? ಅದೇ ರೀತಿ ಸ್ವಲ್ಪ ಜೋರಾಗಿ ಕುದಿಬೇಕು. ಹಾಗೆ ನೋಡಿ, ಈ ರೀತಿ ಕುದಿ ಬರ್ತಿದೆಯಲ್ಲ, ಈ ರೀತಿ ಕುದಿ ಬರೋ ಟೈಮಲ್ಲಿ ಅದಕ್ಕೆ ಸರಿಯಾಗಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಅಪ್ಲೈ ಮಾಡಬೇಕು. ಅಷ್ಟೇ ಅಲ್ಲ, ಇದು ಮಾಡ್ತಿರ್ತಕ್ಕಂಥದ್ದು ಕೆಮ್ಮು, ನೆಗಡಿ, ಶೀತ ಈ ರೀತಿ ಯಾವುದೇ ತೊಂದರೆ ಇದ್ರೂ ಬೇಗ ಕ್ವಿಕ್ಕಾಗಿ 1-2 ಟೈಮ್ಸ್ ಈ ಸಾಂಬಾರಲ್ಲಿ ಊಟ ಮಾಡಿದ್ರೆ ಬೇಗ ರಿಕವರಿ ಆಯ್ತಾರೆ. ಬೆಂದಿದೆ, ಸಾಂಬಾರನ್ನ ಇಳಿಸ್ತಕ್ಕಂಥ ಸಮಯ.